ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳತ್ತ ಗಮನ ಹರಿಸೋಣ. ಟ್ರಂಪು ಅತ್ಯಂತ ಆತ್ಮವಿಶ್ವಾಸದಿಂದ ಸುಳ್ಳನ್ನು ಹೇಳುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಅವರು ಸುಳ್ಳನ್ನು ಹೇಳಬೇಕಾದ್ರೆ ಇಡೀ ಪ್ರಪಂಚದ ಮಾಧ್ಯಮಗಳ ಮುಂದೆ ಹೇಳ್ತಕ್ಕಂತಹ ಸುಳ್ಳು, ಆ ಒಂದು ಗಾಂಭೀರ್ಯತೆ, ಘನತೆ ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೆ ಹ್ಯಾಂಡ್ಸ್ ಆಫ್. ಓಕೆ, ಸೊ ಏನು ಅವ್ರು ಸುಳ್ಳು ಹೇಳಿದರು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಿದರು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಂಡು ಬರ್ತಕ್ಕಂತಹ ಯುದ್ಧ ಇದೆಯಲ್ಲ, ಆಪರೇಷನ್ ಸಿಂಧೂರ, ಅದು ನನ್ನ ಮಧ್ಯಸ್ಥಿಕೆಯ ಕಾರಣದಿಂದ ಆ ಯುದ್ಧ ಏನಾಯಿತು ಅಂತಂದರೆ ಸ್ಟಾಪ್ ಆಯಿತು ಅಂತ ಹೇಳ್ತಾರೆ. 1 ಬಾರಿ 2 ಬಾರಿ 3 ಬಾರಿ ಸುಮಾರು ಬಾರಿ ರಿಪೀಟ್ ಮಾಡ್ತಾರೆ. ಇಂತಹ ಅನೇಕ ಯುದ್ಧಗಳನ್ನು ನಾನು ಸ್ಟಾಪ್ ಮಾಡಿದ್ದೀನಿ, ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕಂತೇಳಿ ತಾನು ಹೇಳ್ತಾರೆ. ತನ್ನ ಜೊತೆ ಇರ್ತಕ್ಕಂತಹ ಒಂದೇ ಮಗಾದರ ಜೊತೆ ಕೂಡ ಹೇಳಿಸ್ತಾರೆ. ಆದರೆ ಕೆಲವು ದಿವಸಗಳ ನಂತರ ಭಾರತದ ಸರ್ಕಾರ ಅಧಿಕೃತವಾಗಿ, ವಿಶೇಷವಾಗಿ ಪ್ರಧಾನಿಗಳು, ಇಲ್ಲ ಟ್ರಂಪ್ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅಮೇರಿಕ ಅಧ್ಯಕ್ಷರ ಮಾತು ಸುಳ್ಳು ಅಂತೇಳಿ ಒಬ್ಬ ಪ್ರಧಾನಿಯವರು ಹೇಳಿರ್ತಕ್ಕಂತಹ ಅದನ್ನು ನಾವಿಲ್ಲಿ ಗಮನಿಸಬಹುದು. ಈ ಸುಳ್ಳಿಗೆ ಮತ್ತೊಂದು ಸುಳ್ಳು ಹೇಳಿದವರು ಯಾರಪ್ಪ ಅಂದರೆ ಪಾಕಿಸ್ತಾನದವರು. ಅವ್ರೇನು ಮಾಡ್ತಾರೆ ಅಂತಂದರೆ, ಇಲ್ಲ ಟ್ರಂಪ್ ಅವರ ಮಧ್ಯಸ್ಥಿಕೆ ಕಾರಣದಿಂದ ಇದಾಯಿತು, ಆದ್ದರಿಂದ ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂತೇಳಿ ಅವ್ರ ಪರವಾಗಿ ಒಂದು ಬಕೆಟ್ ಅಲ್ಲ ಸಿಂಟೆಕ್ಸ್ ಇಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದಾದ ನಂತರದಲ್ಲಿ ಮತ್ತೊಂದು ಅದೇ ಆತ್ಮವಿಶ್ವಾಸದಿಂದ ಹೇಳ್ತಕ್ಕಂತಹ ಸುಳ್ಳು, ಮತ್ತೊಂದು ಸುಳ್ಳು ಹೇಳ್ತಾರೆ. ಕಲಿಬೇಕ್ರಿ ಅವರಿಂದ ಆತ್ಮವಿಶ್ವಾಸದಿಂದ ಸುಳ್ಳನ್ನು ಹೇಳ್ತಕ್ಕಂಥದ್ದು. ಏನು ಹೇಳ್ತವ್ರೆ, ನರೇಂದ್ರ ಮೋದಿಯವರು ರಷ್ಯಾದಿಂದ ನಾನು ತೈಲವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಈ ಒಂದು ಹೇಳಿಕೆಗೆ ಪೂರಕವಾಗಿ ಪ್ರತಿಕ್ರಿಯೆಯಾಗಿ ಭಾರತೀಯ ವಿದೇಶಾಂಗ ಇಲಾಖೆಯ ಒಬ್ಬ ಅಧಿಕಾರಿಯವರು ಹೇಳ್ತಾರೆ, ಇಲ್ಲ ಡೊನಾಲ್ಡ್ ಟ್ರಂಪ್ ಹೇಳ್ತಕ್ಕಂಥದ್ದು ಬರೀ ಸುಳ್ಳಲ್ಲ, ಅದೊಂದು ಹಸಿ ಸುಳ್ಳು, ಅದು ಹಗಲು ಸುಳ್ಳು, ಹಗಲಲ್ಲಿ ಕಂಡು ಬರ್ತಕ್ಕಂತಹ ಸುಳ್ಳು, ರಾತ್ರಿ ಹೇಳ್ತಕ್ಕಂಥ ಸುಳ್ಳಲ್ಲ, ಹಗಲಲ್ಲಿ ಹೇಳ್ತಕ್ಕಂತಹ ಸುಳ್ಳು, ಅದು ಹಗಲು ಅಂದರೆ ಕಣ್ಣಿಗೆ ಕಾಣುವಂತಹ ಒಂದು ಸುಳ್ಳು, ಅದಕ್ಕೆ ಪರೀಕ್ಷೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಸಹ, ತಾನು ಹೇಳ್ತಕ್ಕಂಥದ್ದು ಸುಳ್ಳು ಅಂತ ಗೊತ್ತಿದ್ರೂ ಸಹ, ಈ ಟ್ರಂಪ್ ಅವರು ಈ ಸುಳ್ಳುಗಳ ಹೇಳುವುದರ ಹಿಂದಿನ ಮರ್ಮ ಏನು ಅನ್ನುವುದು ಈ ವಿಡಿಯೋದ ಮೂಲ ಉದ್ದೇಶ. ನೋಡಿ, ಅವರು ವಿಶ್ವದ ಶ್ರೇಷ್ಠ ಆರ್ಥಿಕತೆಯ ಒಂದು ಅಧ್ಯಕ್ಷರು. ಈ ಅಪ್ಲೈಸ್ ಇಸ್ ಮೈಂಡ್. ಈ ರೀತಿಯಾಗಿ ಸುಳ್ಳು ಹೇಳ್ತಕ್ಕಂಥವ್ರು, ಸುಳ್ಳು ಹೇಳಿ ಅಂತಕ್ಕಂಥವ್ರು ಯಾರು ಹಿಂದೆ ಇದ್ದಾರೆ. CIA ಹಿಂದೆ ಸೂತ್ರಧಾರ, ಅವರು ಪಾತ್ರಧಾರಿ. ಇವರು ಸೂತ್ರಧಾರರು ಏನು ಹೇಳ್ತಾರೆ, ಪಾತ್ರಧಾರಿಗಳು ಆ ರೀತಿಯಾಗಿ ಪಾತ್ರ ಮಾಡ್ತಾರೆ. ಇದರ ಹಿಂದಿನ ಉದ್ದೇಶಗಳು ಹಲವಾರು. ಓಕೆ, ಏನಿದು ಅಂದರೆ ಉದ್ದೇಶಗಳು? ಪಾಯಿಂಟ್ ನಂಬರ್ 1, ಇಲ್ಲಿ ಅಮೆರಿಕದ ಅಧ್ಯಕ್ಷರ ಹೇಳಿಕೆಯನ್ನು ಹೇಳಿಸುವುದರ ಮೂಲಕ ಹೇಗೆ ಭಾರತದಲ್ಲಿ ರೆಸ್ಪಾನ್ಸ್ ಬರುತ್ತೆ, ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅಂತಕ್ಕಂತಹ ಈ ರೆಸ್ಪಾನ್ಸ್ ಚಾರ್ಟನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅಮೇರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಮುಖ್ಯ ಉದ್ದೇಶ. ಅಮೇರಿಕದ ಪರವಾಗಿ ಅಮೇರಿಕ ಒಂದು ಸ್ಟೇಟ್ಮೆಂಟ್ ಹೇಳಿದಾಗ ಭಾರತದಲ್ಲಿ ಅಮೇರಿಕದ ಪರವಾಗಿ ವಾದ ಮಾಡ್ತಕ್ಕಂಥದ್ದು, ಅಮೇರಿಕ ಹೇಳಿದ್ದನ್ನು ಸತ್ಯ ಅಂತ ಹೇಳ್ತಕ್ಕಂತಹ ಕೆಲವೊಂದು ಸಂಸ್ಥೆಗಳು, ಕೆಲವೊಂದು ಮಾಧ್ಯಮಗಳು, ಕೆಲವೊಂದು ಥಿಂಕ್ ಟ್ಯಾಂಕ್ಸ್ಗಳು, ಕೆಲವೊಂದು ಒತ್ತಡದ ಗುಂಪುಗಳು ಕೆಲಸ ಮಾಡ್ತವೆ. ಯಾವ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತೇಳಿ ಅಮೇರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಫೈಂಡ್ ಔಟ್ ಮಾಡ್ತವೆ. ಯಾರು ತಮ್ಮ ಪರವಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಹಣವನ್ನು ಹಾಕಿ ಅಮೇರಿಕದ ಪರವಾಗಿ ಪ್ರಪಗಂಡವನ್ನು ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಹೇಳಿಕೆಯ ಹಿಂದಿನ ಉದ್ದೇಶ. ಎರಡನೇದು ಏನಪ್ಪ ಅಂತಂದರೆ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು. ಇಡೀ ಜಗತ್ತಿನ ಥಿಂಕಿಂಗ್ ಲೈನನ್ನು ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು. ಹೇಗೆ ಅಂತಂತಂದರೆ, ಒಂದು ಕಡೆ ನಾವು ಟ್ರಂಪ್ ಹೇಳಿದ್ದನ್ನು ನಂಬಬೇಕಾ, ಮತ್ತೊಂದು ಕಡೆ ಮೋದಿ ಹೇಳಿದ್ದನ್ನು ನಂಬಬೇಕಾ? ಸೊ ಇದು ಈ ರೀತಿಯಾಗಿ ದ್ವಂದ್ವವನ್ನು ಕ್ರಿಯೇಟ್ ಮಾಡಿ ಜಿಯೋಪೊಲಿಟಿಕಲಿ ರಾಷ್ಟ್ರಗಳನ್ನು ಆ ದ್ವಂದ್ವತೆಗೆ ದೂಕುವುದು ಈ ಹೇಳಿಕೆಯ ಹಿಂದಿನ ಉದ್ದೇಶ. ತದನಂತರದಲ್ಲಿ ಈ ರೀತಿಯಾಗಿ ನಾವು ತೈಲವನ್ನು ರಷ್ಯಾದಿಂದ ಕೊಂಡುಕೊಳ್ಳಲ್ಲ ಅಂತ ಹೇಳುವುದರ ಮೂಲಕ, ಮೋದಿಯವರು ಹೇಳಿದಾರಂತ ಹೇಳುವುದರ ಮೂಲಕ ಭಾರತ
ಮತ್ತು ರಷ್ಯಾ ನಡುವಿನ ಸಂಬಂಧ ನಡುವೆ ಹುಳಿಯನ್ನು ಇಡ್ತಕ್ಕಂತಹ ಕೆಲಸ ಈ ಹೇಳಿಕೆಯ ಉದ್ದೇಶವಾಗಿರುತ್ತೆ. ತದನಂತರದಲ್ಲಿ ಇಂತಹ ಹೇಳಿಕೆಗೆ ರಷ್ಯಾದ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದು ಸಹ ಮುಖ್ಯವಾಗಿದೆ. ನೋಡಿ, ಯುದ್ಧ ನಡೆದಿರತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಭಾರತ ಏನು ವಾಸ್ತವ ಇದೆ ಅದನ್ನು ಮಾತ್ರ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನ ಯಾಕೆ ಅಮೇರಿಕದ ಪರವಾಗಿ ಸ್ಟೇಟ್ಮೆಂಟ್ ನೀಡ್ತಾ ಇದೆ ಅಂತಂದರೆ ಅದರ ಹಿಂದಿನ ಉದ್ದೇಶ ವ್ಯಾಪಾರ. ಈ ಪ್ರಪಂಚದ ಕಾಲ ದೇಶಗಳಲ್ಲಿ ನಮ್ಮನ್ನು ಆಳ್ತಕ್ಕಂಥದ್ದು ಯಾವುದೇನಾದರೂ ಇದ್ದರೆ ಅದು ವ್ಯಾಪಾರ. ಇವತ್ತು ವ್ಯಾಪಾರಕ್ಕೆ ಬಂದವರು 200 ವರ್ಷ ಭಾರತವನ್ನು ಆಳಿದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಸೊ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದಲ್ಲಿ ಅವರ ಕುಟುಂಬ ಒಂದು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ವ್ಯಾಪಾರ ಮಾಡಬೇಕಾಗಿದೆ. ಅದಕ್ಕೆ ಅನುವು ಮಾಡಿಕೊಟ್ಟವರು ಪಾಕಿಸ್ತಾನದವರು. ಸೊ ಪಾಕಿಸ್ತಾನ ಮತ್ತು ಅಮೇರಿಕದ ನಡುವೆ ಕಂಡು ಬರ್ತಕ್ಕಂಥ ಈ ಅನ್ಯೋನ್ಯ ಸಂಬಂಧದ ಹಿಂದೆ ವ್ಯಾಪಾರ. ತದನಂತರದಲ್ಲಿ ಪಾಕಿಸ್ತಾನದವರು ಯಾಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಬ್ಯಾಟಿಂಗ್ ಮಾಡ್ತಾರಂತೆ, ಅವರಿಂದ ಆಗ್ತುವಂತಹ ಅನುಕೂಲಗಳು ನೋಡಿ. ಒಬ್ಬ ಅಮೇರಿಕದ ಅಧ್ಯಕ್ಷರು, ಜಗತ್ತಿನ ಒಂದು ಸೂಪರ್ ಪವರ್ ಅವ್ರನ್ನ ಒಂದು ರಾಷ್ಟ್ರದ ಅಧ್ಯಕ್ಷರು ಈ ರೀತಿಯಾಗಿ ಹಸಿ ಸುಳ್ಳನ್ನು ಹೇಳ್ತಾರೆ ಅಂದರೆ ಅದು ಕೇವಲ ಸುಳ್ಳನ್ನು ಹೇಳುವುದು ಮಾತ್ರ ಅವರ ಉದ್ದೇಶ ಅಲ್ಲ, ಅದರ ಹಿಂದೆ ಹಲವಾರು ಚಿಂತನೆಗಳು, ಮರ್ಮಗಳು ಇರತಕ್ಕಂಥದ್ದನ್ನು ನೋಡ್ಬೋದು. ಒಂದು ಹೇಳಿಕೆಯನ್ನು ಕೊಟ್ಟಾಗ ಯಾರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ರೆಸ್ಪಾನ್ಸ್ ಚಾರ್ಟ್ ಅಂತಾರೆ. ಇದನ್ನು ರೆಸ್ಪಾನ್ಸ್ ಚಾರ್ಟ್. ಸೊ ಅದನ್ನೆಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳು ನೋಟ್ ಡೌನ್ ಮಾಡ್ಕೊಳ್ತಾರೆ, ಯಾರು ಯಾವ MP ರೆಸ್ಪಾನ್ಸ್ ಮಾಡಿದ ಅಂತೇಳಿ. ತದನಂತರದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಕುಗ್ಗಿಸುವುದು, ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಕದಲಿಡಿಸುವುದು. ಮತ್ತೊಂದು ನ್ಯಾರೇಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ನ್ಯಾರೇಟಿವ್ಸ್. ಒಂದು ಸುಳ್ಳನ್ನು 1000 ಬಾರಿ ಹೇಳಿದಾಗ ಸತ್ಯ ಆಗುತ್ತದೆ. ಹೀಗೆ ಟ್ರಂಪ್ ಅವರು ಹಲವಾರು ಸುಳ್ಳುಗಳನ್ನು ಹೇಳಿ ತಾನು ಶ್ರೇಷ್ಠ ವ್ಯಕ್ತಿ ಅಂತ ಪ್ರೂವ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹೇಗೆ? ನಾನು ಅಲ್ಲಿನ ಯುದ್ಧ ನಿಲ್ಲಿಸಿದೆ, ಇಲ್ಲಿನ ಯುದ್ಧ ನಿಲ್ಲಿಸಿದೆ ಅಂದರೆ ಭಾರತದಂತಹ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ತನ್ನ ಮಾತನ್ನು ಕೇಳ್ತಾ ಇದೆ. ತನ್ನ ಮಾತನ್ನು ಕೇಳಿದ್ದಕ್ಕೆ ಈ ಯುದ್ಧವನ್ನು ನಿಲ್ಲಿಸಿದೆ ಅಂತಕ್ಕಂತಹ ಅಂಶವನ್ನು ಜಗತ್ತಿಗೆ ಸೆಟ್ ಮಾಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅವನೊಬ್ಬ ಶ್ರೇಷ್ಠ ವ್ಯಕ್ತಿ, ಶಾಂತಿದೂತ. ಅವ ಹೇಳಿದ ಮಾತನ್ನು ಇಡೀ ಜಗತ್ತಿನ ರಾಷ್ಟ್ರಗಳು ಕೇಳ್ತವೆ ಅಂತಕ್ಕಂತಹ ನ್ಯಾರೇಟಿವನ್ನು ಜಗತ್ತಿನ ಮುಂದೆ ಇಡಬೇಕು ಅನ್ನುವ ದೃಷ್ಟಿಯಿಂದ ಆ ಒಂದು ಸುಳ್ಳನ್ನು ಹೇಳಿದ. ಹೀಗೆ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂತಹ ವಿವಿಧ ಘಟನೆಗಳು, ಹೇಳಿಕೆಗಳು, ಒಪ್ಪಂದಗಳು, ಸಭೆಗಳು, ತದನಂತರದಲ್ಲಿ ಮಾತುಕತೆಗಳು ಎಲ್ಲವುದರ ಹಿಂದೆ ಒಂದಿಷ್ಟು ಮರ್ಮ ಇರುತ್ತೆ. ಆ ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಮತ್ತು ಪರಮ ಉದ್ದೇಶ. ಸೊ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.